ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಶ್ರೀ ಸಿದ್ಧಾರೂಢ ಕಥಾಮೃತದ 15ನೆಯ ಅಧ್ಯಾಯವನ್ನು ಈ ದಿನ ಪಠಿಸೋಣ. ಆತ್ಮೀಯರೇ, ಈಗಾಗಲೇ 1ರಿಂದ 14ರವರೆಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ನಾನು ವಿಡಿಯೋ ಮಾಡಿದ್ದು ಅವುಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ತಾವುಗಳು ಬುದ್ಧಸಾಗರ ಚಾನಲ್ದಲ್ಲಿ ಕೇಳಬಹುದು. ಶ್ರೀ ಸಿದ್ಧಾರೂಢರ ಕಥಾಮೃತದ ಅಧ್ಯಾಯಗಳನ್ನು ಪಠಿಸುವುದರಿಂದ ಮಾತ್ರವಲ್ಲ, ಕೇಳುವುದರಿಂದಲೂ ಸಹ ತಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತವೆ. ಬನ್ನಿ, ಈ ದಿನ ನಾವು 15ನೆಯ ಅಧ್ಯಾಯವನ್ನು ಪಠಿಸೋಣ. ಜಯ ಜಯ ಅನಾದ್ಯನಂತನೇ, ನೀನೇ ಸರ್ವನೀಯಂತನಿದ್ದಿ. ಹೇ ಸದ್ಗುರುನಾಥನೇ, ಮುಮುಕ್ಷು ಜನರ ಸಲುವಾಗಿ ನೀನು ಸಗುಣ ರೂಪವನ್ನು ತೊಟ್ಟು ಅವತರಿಸಿರುತ್ತಿ. ಅನಂತ ವ್ಯವಹಾರ ರೂಪ ಈ ಸಂಸಾರವು ರಾಗ ದ್ವೇಷಗಳೆಂಬ ದಂತಗಳುಳ್ಳ ಇದೊಂದು ಮೊಸಳೆಯಾಗಿರುವುದು. ಇಂಥ ಭಯಂಕರವಾದ ಮೊಸಳೆಯನ್ನು ಹೇ ಗುರುರಾಯನೇ, ನಿನ್ನ ಚರಣಗಳು ಒಂದೇ ಗ್ರಾಸ ಮಾಡಿ ನುಂಗಿಬಿಡುತ್ತವೆ. ಮನಸ್ಸು ವಿಷಯಗಳ ಕಡೆಗೆ ಹೋದಾಗ ರಾಗದ್ವೇಷವೆಂಬ ನದಿಯಲ್ಲಿ ಬೀಳುವುದು. ಆಗ ದಯಾಮಯನಾದ ಸದ್ಗುರುವು ಸಂಕಷ್ಟವನ್ನು ತಿಳಿದು ಕೂಡಲೇ ಬಂದು ಬಿಡಿಸುತ್ತಾನೆ. ನದಿ ಮಧ್ಯದೊಳಗಿನ ತಿರುಗಣಿಯಲ್ಲಿ ಒಂದು ಕೀಟವು ಬಿದ್ದು ಗಿರಗಿರನೆ ತಿರುಗುತ್ತಿರುವಾಗ ತಾನು ಶೀಘ್ರವಾಗಿ ನಾಶ ಹೊಂದುವೆನೆಂದು ಅದಕ್ಕೆ ತಿಳಿಯದು. ಆದರೆ ದಯಾಳುವಾದ ಒಬ್ಬನೊಬ್ಬನು ಅಲ್ಲಿಗೆ ಬಂದು ಆ ಕೀಟವನ್ನು ನೋಡಿ ಅದು ಸಮೀಪ ಬಂದ ಕೂಡಲೇ ಎತ್ತಿ ಒಯ್ದು ವೃಕ್ಷ ಛಾಯೆಯೊಳಗೆ ಇಡುವನು. ಅದೇ ರೀತಿಯಿಂದ ದಯಾಘನನಾದ ಸದ್ಗುರುವು ಸಂಸಾರದೊಳಗೆ ಬಿದ್ದು ನಾಶವಾಗುವುದೆಂಬುದು ತಿಳಿಯದೇ ಇದ್ದ ಜನರಿಗೆ ತನಗೆ ಶರಣು ಬಂದ ಮಾತ್ರದಿಂದ ಅನಿಮಿತ್ತ ಬಂಧುವಾಗಿ ತಾರಿಸುವನು. ಇಂಥ ನೀನು ಸದ್ಗುರು ಮಾತಾ, ಭಕ್ತರಿಗೋಸ್ಕರ ಹುಬ್ಬಳ್ಳಿಯೊಳಗೆ ನಿನಗೆ ಶರಣು ಬಂದವರಿಗೆ ಪೂರ್ಣ ಒಲಿದು ಸಂಕಟದಿಂದ ರಕ್ಷಿಸುವಿ. ಹೇ ಶ್ರೋತಾ ಜನರುಗಳಿರ, ಸುರಸ ಕಥೆಯನ್ನು ಕೇಳುವಂಥವರಾಗಿರಿ. ಯಾವ ಕಥೆಯ ಶ್ರವಣ ಮಾತ್ರದಿಂದ ಪಾಪವೆಲ್ಲ ಭಸ್ಮವಾಗಿ ಹೃದಯದಲ್ಲಿ ಆನಂದ ಪ್ರಕಟವಾಗುವುದು ಹಾಗೂ ಹೃದಯ ಗ್ರಂಥಿಗಳು ಛೇದನೆಯಾಗುವವು, ಅದನ್ನೇ ನಿಮಗೋಸ್ಕರವಾಗಿ ಹೇಳುವೆನು. ಶ್ರೀ ಸಿದ್ಧಾರೂಢ ಸದ್ಗುರು ರಾಜನ ಪಾವನವಾದ ಚರಣಾಂಬುಜಗಳನ್ನು ಹೊಂದಿ ಭಕ್ತರು ತಮ್ಮ ಸಂಸಾರದ ಕಾರ್ಯಗಳನ್ನು ಪೂರೈಸುತ್ತಿದ್ದರು.
ರೂಪಕೃಷ್ಣನೆಂಬ ಚತುರನಾದ ಭಕ್ತನಿಗೆ ಶ್ರೀ ಸಿದ್ಧರ ಚರಣಗಳಲ್ಲಿ ಬಹುಶ್ರದ್ಧೆ ಇರುವುದು. ಆತನು ಮತ್ತು ಪತ್ನಿಯಾದ ಭಾಗ್ಯವತಿ ಬಾಯಿಯು ನಿತ್ಯದಲ್ಲಿಯೂ ಸದ್ಗುರುಗಳ ಸನ್ನಿಧಿಗೆ ಬಂದು ಸೇವಾ ಮಾಡುವರು. ಅವರ ಹೊಟ್ಟೆಯಲ್ಲಿ ಸಂತತಿ ಇಲ್ಲವೆಂದು ಭಾಗ್ಯವತಿಯು ಸದ್ಗುರುಗಳ ಚರಣವನ್ನು ಹಿಡಿದು ಬಹು ದೀನಭಾವದಿಂದ ಸಂತಾನವನ್ನು ಬೇಡುವಂಥವಳಾದಳು. ಹೇ ಸದ್ಗುರುನಾಥ, ಪುತ್ರ ಮುಖವನ್ನು ನೋಡದೆ ಸಂಸಾರದಲ್ಲಿ ಸುಖವಿಲ್ಲವು. ಭಾಗ್ಯವತಿಯ ಈ ವಚನವನ್ನು ಕೇಳಿ ಸಿದ್ಧರು ನಗುತ್ತಾ ಅಂದದ್ದೇನೆಂದರೆ, ಸಂಸಾರವೇ ಸುಖವು ಎಂದು ತಿಳಿಯುವವರಿಗೆ ಧನಸುತ ದಾರಾದಿಗಳು ಸುಖಕರವು. ನಿಮಗೆ ಸಂತತಿಯ ಹೊರತು ಬಾಕಿ ಎಲ್ಲ ವಿಷಯಗಳು ಸಮೃದ್ಧಿಯಾಗಿದ್ದರೂ ಅದೊಂದಿಲ್ಲದೆ ದುಃಖ ಅನಿಸುತ್ತದೆ. ಪುತ್ರ ಸುಖವನ್ನು ಅನುಭವಿಸಿ ನೋಡಿದ ವಿನಃ ಅದು ಹೇಗಿರುತ್ತದೆಂದು ಜನರಿಗೆ ತಿಳಿಯದು. ಈಗ ಪುತ್ರನ ಹೊರತು ಮತ್ಯಾವುದು ನಿಮಗೆ ಸುಖ ಕಾಣಿಸುವುದಿಲ್ಲ. ಆದ್ದರಿಂದ ನಿಮಗೆ ಯಥೇಷ್ಟ ಸಂತತಿ ಕೊಡಬೇಕಾಗಿರುತ್ತದೆ. ಇಲ್ಲದಿದ್ದರೆ ಸಂತತಿ ವಾಸನೆಯ ಮೂಲಕ ನೀವು ಪುನಃ ಜನ್ಮಕ್ಕೆ ಬರಬೇಕಾಗುವುದು. ಜಗದೀಶ್ವರನು ನಿಮಗೋಸ್ಕರ ಪುತ್ರ ಸಂತಾನ ಕೊಟ್ಟಿಲ್ಲ, ಆದರೆ ಈಶ್ವರನಿಗೂ ಈಶ್ವರನಾಗಿರುವಂತಹ ಸದ್ಗುರು ನಿಮಗೆ ಸಂತತಿಯನ್ನು ಕೊಡುವನು. ಈಗ ನೀವು ನಿಮ್ಮ ಗೃಹಕ್ಕೆ ಹೋಗಿ ಸುಖದಿಂದ ಸದ್ಗುರುವಿನ ಚಿಂತನ ಮಾಡಬೇಕು. ತತ್ಕಾಲವೇ ಆತನು ಸಂತುಷ್ಟನಾಗಿ ನಿಮ್ಮ ಮನೋರಥವನ್ನು ಸಫಲ ಮಾಡುವನು. ಹೀಗೆಂದು ಸದ್ಗುರುಗಳು ಭಾಗ್ಯವತಿ ಬಾಯಿಯ ಕೈಯಲ್ಲಿ ಪ್ರಸಾದ ವಿಭೂತಿಯನ್ನು ಕೊಟ್ಟರು. ಭಾಗ್ಯವತಿಯು ಆ ವಿಭೂತಿಯನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋದಳು. ಸದ್ಗುರುಗಳ ವಚನವು ಸರ್ವದಾ ಸಫಲವಾಗುತ್ತದೆ, ಆದರೆ ಗುರುಚರಣಗಳನ್ನು ಮುರಿಯಬಾರದು ಎಂದು ಚರಣಚಿಂತನವನ್ನೇ ಹೇಳುವರು. ಯಾವ ಚಿಂತನವನ್ನು ಮುರಿಯೋದರಿಂದ ಎಲ್ಲ ಪ್ರಕಾರದ ಹಾನಿಗಳು ಪ್ರಾಪ್ತವಾಗುವೋ ಅಂಥ ಆ ಸದ್ಗುರು ಚಿಂತನ ಮಾತ್ರದಿಂದ ಹೃದಯದಲ್ಲಿ ಸದೋದಿತ ಶಾಂತಿಯು ಲಭಿಸುವುದು. ಸುಖದಿಂದ ಸಂಸಾರದಲ್ಲಿರುವಾಗ ಸದ್ಗುರು ಚಿಂತನವು ನರರಿಗೆ ತಾರಿಸುವುದು. ಆದ್ದರಿಂದ ವಿಷಯಗಳನ್ನು ಬೇಡುವವರಿಗೆ ನಾಮಸ್ಮರಣೆಯನ್ನು ಹೇಳುವರು. ಅವರು ವಿಷಯೇಚ್ಛೆಯನ್ನು ಮನಸ್ಸಿನಲ್ಲಿ ಹಿಡಿದು ಅಹೋರಾತ್ರಿ ನಾಮಸ್ಮರಣೆಯಲ್ಲಿ ರತರಾಗಿರುವರು. ಇದರಿಂದ ದಿನೇ ದಿನೇ ಚಿತ್ತವು ಶುದ್ಧವಾಗುತ್ತಾ ವಿಷಯ ಕಾಮನೆಗಳನ್ನು ಮರೆಯುವರು. ಇದಿರಲಿ, ಭಾಗ್ಯವತಿ ಬಾಯಿಯು ಗರ್ಭವತಿಯಾಗಿ ಯೋಗ್ಯ ಕಾಲದಲ್ಲಿ ಪುತ್ರನನ್ನು ಪ್ರಸವಿಸಿದಳು. ಇದೇ ಪ್ರಕಾರ ಕಾಲಾಂತರದಲ್ಲಿ 9 ಮಕ್ಕಳನ್ನು ಹಡೆಯುವಂಥವಳಾದಳು ಮತ್ತು ಆ ನಿಮಿತ್ತವಾಗಿ ಬಹಳ ಕಷ್ಟಪಟ್ಟಳು. ಅನಂತರ ಸಿದ್ಧರ ಕಡೆಗೆ ಹೋಗಿ, ಪ್ರಭೋ, ಸಂಸಾರದಲ್ಲಿ ನಾನು ಬಹಳ ದುಃಖಪಟ್ಟೆನು. ಈ ಮಕ್ಕಳ ಸಲುವಾಗಿ ಅನಿವಾರ್ಯ ತಾಪಗಳಾಗುತ್ತವೆ. ಇನ್ನು ಸಂತತಿ ಸಾಕು ಮಾಡು ಎಂದು ದೈನ್ಯ ಭಾವದಿಂದ ಮಾಡಿದ ಪ್ರಾರ್ಥನೆಯನ್ನು ಕೇಳಿ, ಗುರುಕೃಪೆಯಿಂದ ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಎಂದು ಸದ್ಗುರುಗಳು ಅಂದರು. ಆಮೇಲೆ ಅವಳಿಗೆ ಮಕ್ಕಳಾಗಲಿಲ್ಲ. ರೂಪಕೃಷ್ಣನಿಗೆ ಉದ್ಯೋಗ ನಿಮಿತ್ತ ಮದ್ರಾಸಿನಲ್ಲಿ ವಾಸ ಮಾಡುವ ಕಾರ್ಯ ಬಂದೊದಗಿತು. ಆಗ ಸದ್ಗುರುವಿನ ಆಜ್ಞೆ ಪಡೆದುಕೊಳ್ಳುವ ಉದ್ದೇಶದಿಂದ ಆ ದಂಪತಿಗಳು ಆಶ್ರುಪೂರಿತ ನೇತ್ರಗಳಿಂದ ಸಿದ್ಧರ ಮುಂದೆ ನಿಂತು ವಿಜ್ಞಾಪಿಸುತ್ತಾರೆ, ಹೇ ಗುರುರಾಯನೇ, ಉದ್ಯೋಗ ನಿಮಿತ್ತ ನಾನು ಮದ್ರಾಸ್ಗೆ ಹೋಗಬೇಕಾಗಿದೆ. ಹೇಗೆ ನಿನ್ನನ್ನು ಬಿಟ್ಟು ಹೋಗಲಿ ಎಂದು ಬಹಳ ತಳಮಳಿಸ ಹತ್ತಿದರು. ಆಗ ದಯಾಘನನಾದ ಸದ್ಗುರು ಅಂದದ್ದೇನೆಂದರೆ, ನೀವು ನಿತ್ಯದಲ್ಲಿಯೂ ಸದ್ಗುರು ಭಜನೆ ಮಾಡುತ್ತಿರಬೇಕು. ನಾಮಸ್ಮರಣೆಯನ್ನು ಎಂದೂ ಮುರಿಯಬಾರದು. ಈ ಪ್ರಕಾರ ಇರುವುದರಿಂದ ನಾನು ಅನುದಿನವೂ ನಿಮ್ಮ ಸಮೀಪವೇ ಇರುತ್ತೇನೆ. ಇಂಥ ಅಭಯ ವಚನವನ್ನು ಕೇಳಿ ಆ ದಂಪತಿಗಳು ಬಹಳ ಆನಂದವನ್ನು ಹೊಂದಿ ಸದ್ಗುರು ಆಜ್ಞೆಯನ್ನು ಪಡೆದುಕೊಂಡು ತಮ್ಮ ಮಕ್ಕಳೊಡನೆ ಮದ್ರಾಸ್ಗೆ ಹೋಗುವಂಥವರಾದರು. ಮದ್ರಾಸಿನಲ್ಲಿ ಮಕ್ಕಳನ್ನು ಕೂಡಿಕೊಂಡು ಕೆಲವು ಕಾಲ ಸ್ವಸ್ಥರಾಗಿರುತ್ತಿರುವಾಗ ಆ ಊರೊಳಗೆ ಗ್ರಂಥಿ ರೋಗವು ಬಂದು ಬಹುಜನರು ಸಾಯಲಾರಂಭಿಸಿದರು. ಭಾಗ್ಯವತಿ ಬಾಯಿಯ 5 ವರ್ಷದ ಕೋಮಲವಾದ ಮಗುವಿಗೆ ಗ್ರಂಥಿ ರೋಗವು ಬಂದಿತು. ಆಗ ರೂಪಕೃಷ್ಣನು ಗ್ರಾಮಾಂತರಕ್ಕೆ ಹೋಗಿದ್ದನು. ಮಗುವಿಗೆ ಜ್ವರವು ವಿಶೇಷ ಬರಲಾರಂಭಿಸಿ 2 ಪ್ರಹರ ರಾತ್ರಿ ಹೊತ್ತಿಗೆ ಬಹಳ ಏರಿತು. ಭಾಗ್ಯವತಿಯು ಮಗನ ಹತ್ತಿರ ಕುಳಿತುಕೊಂಡು ನೋಡುವಾಗ ಆತನಿಗೆ ಪ್ರಾಣೋತ್ಕ್ರಮಣ ಕಾಲ ಬಂತೆಂದು ಆಕೆಗೆ ತಿಳಿಯಿತು. ಗೃಹದೊಳಗೆ ಹುಡುಗರ ವಿನಃ ಮತ್ಯಾರು ಪುರುಷರಿಲ್ಲದೆ ಭಾಗ್ಯವತಿಯು ಬಹಳ ಗಾಬರಿಯಾಗಿ ಯಾರೂ ಸಹಾಯಕರನ್ನು ಕಾಣಲಿಲ್ಲ. ಮಗುವಿನ ಪ್ರಾಣ ಹೋಗುವಂತೆ ಕಾಣುತ್ತದೆ ಎಂದು ಭಾಗ್ಯವತಿಯು ಸದ್ಗುರುವನ್ನು ಪ್ರಾರ್ಥಿಸುವಂಥವಳಾಗಿ ಅನ್ನುತ್ತಾಳೆ. ಧಾವಿಸಿ ಬಾರಪ್ಪ ಸದ್ಗುರುವೇ, ಈ ಕ್ಷಣವೇ ಬಂದು ನನ್ನ ಮಗುವನ್ನು ರಕ್ಷಿಸುವವನಾಗು. ನಿನ್ನ ನಾಮದ ಹೊರತು ನಾನು ಔಷಧೋಪಚಾರ ಬೇರೆ ಯಾವುದೇ ಮಾಡಲಿಲ್ಲ. ಆದ್ದರಿಂದ ನೋಡಪ್ಪ, ಈ ಕೂಸನ್ನು ರಕ್ಷಿಸುವ ಭಾರವೆಲ್ಲ ನಿನ್ನ ಮೇಲೆಯೇ ಇರುತ್ತದೆ. ಹುಡುಗನ ಪ್ರಾಣವು ಹೋಗಲಾರಂಭಿಸಿದೆ. ಈ ಕಾಲದಲ್ಲಿ ರಕ್ಷಿಸುವವರು ನಿನ್ನ ಹೊರತು ಮತ್ಯಾರನ್ನು ನಾ ಕಾಣೆನು. ಆದ್ದರಿಂದ ಹೇ ಸದ್ಗುರುನಾಥನೇ,
ತೀವ್ರವಾಗಿ ಬಂದು ಈ ಬಾಲನ ಪ್ರಾಣವನ್ನು ಉಳಿಸು ಎಂದು ಕೂಸಿಗೆ ತನ್ನ ಅಂಕದಲ್ಲಿ ತೆಗೆದುಕೊಂಡು ಬಹುದೀನಳಾಗಿ ಸದ್ಗುರುವಿಗೆ ಪ್ರಾರ್ಥಿಸುತ್ತಿರುವಾಗ ದ್ವಾರದ ಮುಂದಿರುವ ಪರದೆಯನ್ನು ಸರಿಸಿ ಬರುತ್ತಿರುವಂತಹ ಸಾಕ್ಷಾತ್ ಸದ್ಗುರುವಿನ ದಿವ್ಯ ರೂಪವನ್ನು ನೋಡುವಂಥವಳಾದಳು. ಸಿದ್ಧಾರೂಢರು ಮಸ್ತಕಕ್ಕೆ ಕೆಂಪು ಪಾವಡವನ್ನು ಸುತ್ತಿ ಮೈಮೇಲೆ ಧೋತರ ಹೊತ್ತುಕೊಂಡು ಮುಖವು ಅತ್ಯಂತ ತೇಜಯುಕ್ತವಾಗಿ ನೇತ್ರದಿಂದ ಕೃಪಾದೃಷ್ಟಿಯನ್ನು ಹಾಕುತ್ತಾ ಬರೆಗಾಲಿನಿಂದ ಒಳಗೆ ಬರುವುದನ್ನು ಭಾಗ್ಯವತಿಯು ಕಂಡು ಆಶ್ಚರ್ಯಚಕಿತಳಾದಳು. ಸಿದ್ದರಾಯರು ಸಮೀಪ ಬಂದು ನನ್ನನ್ನು ಏಕೆ ಕರೆದಿ ಎಂದು ಕೇಳಿದ್ದಕ್ಕೆ ಆಕೆಯು ಏನೂ ಮಾತನಾಡಲಾಗದೆ ಆ ಮೃತಪ್ರಾಯನಾದ ಹುಡುಗನನ್ನು ತೋರಿಸಿ ಆತನನ್ನು ಎತ್ತಿದಳು. ಸದ್ಗುರುರಾಯರು ಆ ಮಗುವನ್ನು ಎತ್ತಿಕೊಂಡು ಅದರ ಮೈಮೇಲೆ ತನ್ನ ಅಮೃತ ಹಸ್ತವನ್ನು ಆಡಿಸಿದರು. ಕೂಡಲೇ ಆ ಕೂಸು ಅಳಲಾರಂಭಿಸಿತು ಮತ್ತು ಮಸ್ತಕವನ್ನೆತ್ತಿ ನೋಡಿತು. ಆಗ ಭಾಗ್ಯವತಿಗೆ ಬಹಳ ಆನಂದವಾಯಿತು. ಅತ್ಯಂತ ಹರ್ಷಯುಕ್ತಳಾಗಿ ಆ ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ತನ್ನ ಮಸ್ತಕವನ್ನು ಸದ್ಗುರುಗಳ ಚರಣಗಳ ಮೇಲಿಟ್ಟು ಎದ್ದು ನೋಡುತ್ತಾಳೆ. ಸದ್ಗುರುಗಳು ಅದೃಶ್ಯರಾಗಿದ್ದರು. ಆಗ ಆಕೆಗೆ ಪ್ರೇಮದಿಂದ ಕಂಠವು ಗದ್ಗದಿತವಾಗಿ ಅತ್ತಿತ್ತನ್ನು ಎಷ್ಟು ನೋಡಿದರೂ ಆತನು ಕಾಣದಿರುವುದರಿಂದ ಬಹಳ ತಳಮಳಪಟ್ಟು ಅನ್ನುತ್ತಾಳೆ. ಗುರುವಿಗೆ ಪೂಜಾದಿ ಉಪಚಾರ ಮಾಡಲಿಲ್ಲ. ಇಷ್ಟರೊಳಗೆ ಸದ್ಗುರು ಹೋದನಲ್ಲ, ನಾನು ಎಂಥ ದುರ್ದವಿಯು. ಭಾಗ್ಯವತಿ ಬಾಯಿಯ ಮನಸ್ಸಿನಲ್ಲಿ ಬಹಳ ಸಂಕೋಚಪಟ್ಟಳು. ಅದೇ ಸಮಯದಲ್ಲಿ ಆಕೆಯ ಪತಿಯಾದ ರೂಪಕೃಷ್ಣನು ಮನೆಗೆ ಬಂದನು. ಕೂಡಲೇ ಭಾಗ್ಯವತಿಯು ನಡೆದ ವರ್ತಮಾನವನ್ನೆಲ್ಲ ಆತನಿಗೆ ನಿವೇದಿಸಿದಳು. ಇಬ್ಬರಿಗೂ ಪ್ರೇಮ ಉಕ್ಕಿ ಬಂತು ಮತ್ತು ಮಗನು ಬದುಕಿದ್ದು ನೋಡಿ ಬಹಳ ಆನಂದಪಟ್ಟರು. ಆಗ ರೂಪಕೃಷ್ಣನು ಬೇಗನೆ ಗುರುದರ್ಶನವನ್ನು ಪಡೆಯಬೇಕೆಂದು ಹೇಳಿದನು. ಮರುದಿನವೇ ಎಲ್ಲರನ್ನ ಕರೆದುಕೊಂಡು ರೂಪಕೃಷ್ಣನು ಹುಬ್ಬಳ್ಳಿಗೆ ಕುರಿತು ಹೊರಟು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧ ಗುರುಗಳಿಗೆ ಭೇಟಿಯಾದನು. ರೂಪಕೃಷ್ಣ ಮತ್ತು ಭಾಗ್ಯವತಿ ಅತಿ ಪ್ರೇಮದಿಂದ ಸದ್ಗುರು ಚರಣಗಳಿಗೆ ಬಿದ್ದು ಮದ್ರಾಸಿನಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ನಿರೂಪಿಸಿ ಅನ್ನುತ್ತಾರೆ. ಹೇ ಸಿದ್ಧಾರೂಢ ಸದ್ಗುರುರಾಯನೇ, ನಿನ್ನ ಕೀರ್ತಿಯನ್ನು ಎಷ್ಟೆಂತ ವರ್ಣಿಸಲಿ. ಸರ್ವಸ್ವವನ್ನು ನಿನಗೆ ಅರ್ಪಿಸಿದರೂ ನಿನ್ನ ಉಪಕಾರದಿಂದ ನಾವು ಮುಕ್ತರಾಗಲಾರೆವು. ಅದಕ್ಕೆ ಸದ್ಗುರುಗಳಂದರು, ಭಗವಂತನು ಗೀತೆಯಲ್ಲಿ ಹೇಳಿರುತ್ತಾನಲ್ಲ, ಯಾವಾತನು ಸದ್ಗುರುವಿನ ಮೇಲೆ ಪೂರ್ಣ ಭಾರವನ್ನಿಡುವನೋ ಆತನಿಗೆ ಆ ಸದ್ಗುರು ರಕ್ಷಿಸುವನು. ಸದ್ಗುರು ಸಿದ್ಧಾರೂಢರ ಈ ವಚನವನ್ನು ಕೇಳಿದ ಎಲ್ಲ ಭಕ್ತ ಜನರು ಬಹಳ ಆನಂದಪಟ್ಟು ಅನ್ನುತ್ತಾರೆ. ಈ ಸಿದ್ಧರೆಂಬ ಚಿಂತಾಮಣಿಯು ನಮಗೋಸ್ಕರವಾಗಿ ಇಲ್ಲಿರುವಂಥದ್ದಾಗಿರುತ್ತದೆ ಎಂದು ಜಯ ಜಯಕಾರ ಮಾಡಿದರು. ಹೇ ಶ್ರೋತಾ ಜನರುಗಳಿರ, ಈ ಕಥೆಯ ಲಕ್ಷ್ಯಾರ್ಥವನ್ನು ಕೇಳುವಂಥವರಾಗಿರಿ. ವಿಷಯಾಭಿಲಾಷಿಗಳಾದ ವೃತ್ತಿಪರ ಜನರು ವಿಷಯಗಳಲ್ಲಿ ದಾರುಣವಾದ ದುಃಖವಿರುವುದೆಂದು ತಿಳಿಯದೆ ಸದ್ಗುರುಗಳಿಗೆ ಸುತಧನಾದಿಗಳನ್ನು ಬೇಡುವರು. ವಿಷಯ ಪ್ರಾಪ್ತಿಯಾದ ಮೇಲೆ ಆ ಸಂಬಂಧ ದುಃಖವು ಅವರ ಅನುಭವಕ್ಕೆ ಬಂದ ನಂತರ ಸಂಸಾರವು ದುಃಖಮಯವೆಂದು ಸದ್ಗುರು ಚರಣವನ್ನು ಹಿಡಿಯುತ್ತಾರೆ. ಆ ದಯಾಳುವಾದ ಸದ್ಗುರುವು ಅಂಥ ಶರಣು ಬಂದವರನ್ನು ವಿಷಯ ದುಃಖಗಳಿಂದ ಬಿಡಿಸುತ್ತಾನೆ. ಆಮೇಲೆ ಅನನ್ಯ ಭಾವದಿಂದ ಆತನನ್ನು ಭಜಿಸಿ ಅಂತಃಕರಣ ಶುದ್ಧಿಯನ್ನು ಹೊಂದುತ್ತಾರೆ. ಮತ್ತೊಂದು ಲಕ್ಷಿಸಬೇಕಾದದ್ಯಾವುದೆಂದರೆ ಸದ್ಗುರುವನ್ನು ಪೂರ್ಣ ಭಾವದಿಂದ ಭಜಿಸುವುದರಿಂದ ಬೋಧನೆಂಬ ಪುತ್ರನು ಹುಟ್ಟುತ್ತಾನೆ. ಆತನನ್ನು ಜೀವ ಪ್ರಾಣ ಮಾಡಿ ರಕ್ಷಿಸುತ್ತಿರುವಾಗ ಅನೇಕ ಶಾಸ್ತ್ರಗಳನ್ನು ನೋಡುತ್ತಾ ಸಂಶಯವೆಂಬ ಗ್ರಂಥಿ ರೋಗವು ಹುಟ್ಟಿ ಆ ಬೋಧಪುತ್ರನಿಗೆ ಅವನ ಪ್ರಾಣಾಂತವಾಗುವ ಕಾಲ ಬರುವಂಥದ್ದಾಗುವುದು. ಆಗ ಸದ್ಗುರು ಪ್ರಾರ್ಥನೆ ಮಾಡಿದ ಮಾತ್ರದಿಂದ ಹೃದಯದಲ್ಲಿ ಪ್ರಕಟನಾಗಿ ನಿಶ್ಚಯ ಜ್ಞಾನವನ್ನು ಬೋಧಿಸಿ ಸಂಶಯ ರೋಗವನ್ನು ನಿವಾರಣೆ ಮಾಡುವನು. ಆಗ ಬೋಧಪುತ್ರನು ಜಾಗೃತನಾಗಿ ಸರ್ವತ್ರದಲ್ಲಿ ಆನಂದವನ್ನುಂಟು ಮಾಡುವಂಥವನಾಗುವನು. ಈ ಪ್ರಕಾರ ಸದ್ಗುರುವು ಮುಮುಕ್ಷುಗಳನ್ನು ರಕ್ಷಿಸುತ್ತಿರುವನು. ಆ ಸದ್ಗುರುರಾಯನು ಪೂರ್ಣ ಬ್ರಹ್ಮಾನಂದನಾಗಿರುವನು. ಅವನೇ ಈ ಗ್ರಂಥ ಲೇಖನ ಮಾಡಿಸುವಂಥವನು. ಏಕೆಂದರೆ ಹೃದಯದಲ್ಲಿ ಅಂತರ್ಬಾಹ್ಯ ಆತನೇ ವ್ಯಾಪಿಸಿರುವನು. ಮುಂದಿನ ಅಧ್ಯಾಯದಲ್ಲಿ ವಿಚಿತ್ರ ಕಥೆಯನ್ನು ಹೇ ಶ್ರೋತಾ ಜನರುಗಳಿರ ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಿರಿ. ಸದ್ಗುರುವು ತಾನೇ ಶ್ರೋತಾವಕ್ತನಾಗಿ ತನ್ನ ಕಥೆಯನ್ನು ತಾನೇ ವರ್ಣಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹು ಸುರಸವಾದ ಈ 15ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಿಗೆ ಸಮರ್ಪಿಸಿರುವನು. ಆತ್ಮೀಯರೇ, ಮುಂದಿನ ಒಂದು ವಿಡಿಯೋದಲ್ಲಿ 16ನೇ ಅಧ್ಯಾಯವನ್ನು ಪಠಿಸೋಣ. ಆತ್ಮೀಯರೇ, ಯಾರಿಗೆ ಈ ಒಂದು ಶ್ರೀ ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ಕೇಳಲು
ಇಷ್ಟವಾಗುತ್ತಿದೆಯೋ ಅವರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಶ್ರೀ ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ಪಠಿಸುವುದಲ್ಲದೆ ಅವರ ಲೀಲೆಗಳನ್ನು, ಅವರ ಮಾಡಿದಂತಹ ಪವಾಡಗಳನ್ನು ಸಹಿತ ಕಥೆಯ ಮೂಲಕ ನಾನು ಈ ಒಂದು ಚಾನಲ್ನಲ್ಲಿ ಮಾಡುತ್ತಿರುವೆನು. ಅವುಗಳು ತಮಗೆ ತಲುಪಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲಿಗೆ ಆ ವಿಡಿಯೋವನ್ನು ನೋಡಬಹುದು. ಧನ್ಯವಾದಗಳು. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.